ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಬಗ್ಗೆ ತಪ್ಪು ಸಂದೇಶ ವಿಡಿಯೋ ಮೂಲಕ ಈಗ ಸುಳ್ಳು ಮಾಹಿತಿ ಈಗ ರವಾನೆ ಮಾಡಿರುವ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಬಗ್ಗೆ ಈಗ ತಪ್ಪು ಸಂದೇಶ ವಿಡಿಯೋ ಮೂಲಕ ಸುಳ್ಳು ಮಾಹಿತಿ ರವಾನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಹೋರಾಟಗಾರ JNT ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಬಗ್ಗೆ ತಪ್ಪು ಸಂದೇಶವನ್ನು ಕೊಡಲಾಗಿತ್ತು. ವಿಡಿಯೋ ಮೂಲಕ ಸುಳ್ಳು ಮಾಹಿತಿಯನ್ನು ರವಾನೆ ಮಾಡಿರುವ ಹಿನ್ನೆಲೆಯಲ್ಲಿ ಹೋರಾಟಗಾರ JN, ಯಾಕಂದರೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗಲ್ಲೇ ಇರುವಂತಹ JNT ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಬಗ್ಗೆ ತಪ್ಪು ಸಂದೇಶವನ್ನು ರವಾನೆ ಮಾಡಿದ್ರು. ವಿಡಿಯೋ ಮೂಲಕ ಸುಳ್ಳು ಮಾಹಿತಿಯನ್ನು ರವಾನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಹೇಶ್ ತಿಮರೋಡಿ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಅಥವಾ ಹೋರಾಟಗಾರ JNT ವಿರುದ್ಧ ಈಗ ಸುಮೋಟೋ ಕೇಸ್ ದಾಖಲಾಗಿದೆ. JNT ಕೂಡ ನಾನು ಅಲ್ಲಿ ಹೂತಾಕಿದ್ದನ್ನು ನೋಡಿದೆ, ಇಲ್ಲಿ ಹೂತಾಕಿದ್ದನ್ನು ನೋಡಿದೆ ಅಂದ್ಕೊಂಡು SIT ಅಧಿಕಾರಿಗಳ ಮುಂದೆ ಇಲ್ಲ ಸಲ್ಲದ ಕಥೆಗಳನ್ನೆಲ್ಲ ಕಟ್ಟಿದ್ರು. JNT ಕೂಡ ಆಲ್ರೆಡಿ ತನಿಖೆಯನ್ನು ಎದುರಿಸಿದ್ದಾರೆ. ಈಗ ಗಡಿಪಾರಿಗೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಏನು ಗಡಿಪಾರು ಆದೇಶವನ್ನು ಹೊರಡಿಸಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತಪ್ಪು ಮಾಹಿತಿಗಳನ್ನು, ತಪ್ಪು ಸಂದೇಶಗಳನ್ನು JNT ರವಾನೆ ಮಾಡಿದರು. ಹಾಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ಈಗ ಅವ್ರ ಮೇಲೆ ದಾಖಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಗಡಿಪಾರು ಆದೇಶ ಮಾಡಿದ ಪ್ರಕರಣ ಸಂಬಂಧ ಹೋರಾಟಗಾರ JNT ವಿಡಿಯೋ ಮೂಲಕ ಜನರಿಗೆ ತಪ್ಪು ಸಂದೇಶವನ್ನು ಪ್ರಸಾರ ಮಾಡಿದ್ದ ವಿರುದ್ಧವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಉಜ್ರೆ ನಿವಾಸಿ ರೌಡಿ ಶೀಟರ್ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬೆಳ್ತಂಗಡಿ ಪೊಲೀಸ್ನವರು ಈಗ ಒಂದು ಕಡೆ ಎನ್ಕ್ವೈರಿ ಮಾಡಿದರು ಈ ಹಿಂದೆ ಸಾಕಷ್ಟು ಸಂದರ್ಭದಲ್ಲಿ. ಇನ್ನು ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಸೆಪ್ಟೆಂಬರ್ 18ರಂದು 1 ವರ್ಷಗಳ ಕಾಲ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರವನ್ನು ಮಾಡಿ ಆದೇಶ ಕೂಡ ಹೊರಡಿಸಿದರು. ಇನ್ನು ಈ ಗಡಿಪಾರು ಆದೇಶ ಮಾಡಿದ ಅಂಶಗಳು ಸರಿಯಾಗಿದೆ ಅಂತ ಗೊತ್ತಿದ್ದರೂ ಜನರನ್ನು ಪ್ರಚೋದನೆ ಮಾಡಲಿಕ್ಕೆ ಸುಳ್ಳು ಮಾಹಿತಿಗಳ ಮೂಲಕ ಬಂಟ್ವಾಳ DYSP ಮತ್ತು ಪುತ್ತೂರು AC ಬಗ್ಗೆ ಹೋರಾಟಗಾರ ಜಯಂತ್ T ಈಗ ತಪ್ಪು ಸಂದೇಶಗಳನ್ನು ವಿಡಿಯೋ ಮಾಡಿ ಪ್ರಸಾರ ಮಾಡಿದ್ದ. ಇದು ಒಂದು ಕಡೆ ಮತ್ತು ಅವರಿಗೆ ಅದು ಅವ್ರು ತೋಡಿದ ಗುಂಡಿ, ಅವರೇ ಈಗ ಅದರಲ್ಲಿ ಬಿದ್ದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವ್ರ ಮೇಲೆ ಈಗ ಸುಮೋಟೋ ಕೇಸ್ ದಾಖಲಾಗಿದೆ. BNS ಆ್ಯಕ್ಟ್ 353 ಸಬ್ಸೆಕ್ಷನ್ 1 ಆ್ಯಂಡ್ ಸಬ್ಸೆಕ್ಷನ್ B ಅಡಿಯಲ್ಲಿ ಜಯಂತ್ T ವಿರುದ್ಧ ಅಕ್ಟೋಬರ್ 14ರಂದು ಸುಮೋಟೋ ಪ್ರಕರಣ ಈಗ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ಭಾಳ ಮುಖ್ಯವಾಗಿ ಧರ್ಮಸ್ಥಳದ 106 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿನ ಗಡಿಪಾರನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ರು. ಈಗ ಅದ್ರ ಬಗ್ಗೆ ಸುಳ್ಳು ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದಾರೆ JNT ಅಂತ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ರೂಪೇಶ್? ನಿಜ ಸಚಿನ್, ಯಾಕಂತ ಹೇಳಿದ್ರೆ ಬುರ್ಡಾ ಗ್ಯಾಂಗ್ ಯಾರಾದರೂ ಕೂಡ ಒಂದು ವಿಚಾರದಲ್ಲಿ ಮಾತಾಡಿದಾಗ ಅವರ ಮೇಲೆ ಮಾನಹಾನಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಅದೇ ರೀತಿಯಾಗಿತ್ತು. BL ಸಂತೋಷ್ ಅವರೇ ಆದೇಶವನ್ನು ಕೊಟ್ಟರು, BJPಗೆ ಹೇಳಿದ್ರು. ಅದಾದ ಬಳಿಕ BJP ಧರ್ಮಸ್ಥಳ ಪರ ನಿಂತು ಅಂತೇಳಿ ಇಲ್ಲಿ BL ಸಂತೋಷ್ ಅವರ ನಿಂದನೆ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಯನ್ನು ಅರೆಸ್ಟ್ ಕೂಡ ಆಗಿತ್ತು. ಅದಾದ ಬಳಿಕ ಬೇರೆ ಬೇರೆ ಪ್ರಕರಣ, ಯಾಕಂತ ಹೇಳಿದ್ರೆ ಏನೇ ಸರ್ಕಾರ ಅಥವಾ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತೆಗೆದುಕೊಂಡ್ರು ಕೂಡ ಅವ್ರನ್ನೇ ಅವಹೇಳನ ಮಾಡುವಂಥ, ಅವ್ರಿಗೆ ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇತ್ತು. ಹೀಗಾಗಿ ತಿಮರೋಡಿ, ಯಾಕಂತ ಹೇಳಿದ್ರೆ ತಿಮರೋಡಿ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿ 70ಕ್ಕೂ ಹೆಚ್ಚು ಪ್ರಕರಣ ದಾಖಲಾದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಗಡಿಪಾರು ಮಾಡಿ AC ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಶಿಫಾರಸು ಯಾರು ಮಾಡಿದ DYSP ಅವರು ಶಿಫಾರಸನ್ನು ಮಾಡಿದ್ರು, AC ಅವರು ಈ ಆದೇಶವನ್ನು ಹೊರಡಿಸ್ತಾರೆ. ಆದರೆ AC ಆದೇಶಕ್ಕೆ ವಿರುದ್ಧವಾಗಿ ತಿಮರೋಡಿಯನ್ನು ಗಡಿಪಾರು ಮಾಡಿದ್ವಿ ಏನಂತ ಹೇಳಿದ್ರೆ ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ. ಹೀಗಾಗಿ ಈ ವಿಚಾರವಾಗಿ ಅವ್ರನ್ನ ಗಡಿಪಾರು ಮಾಡಲಾಗಿದೆ ಅಂತೇಳಿ ಸಾಮಾಜಿಕ ಜಾಲತಾಣಕ್ಕೆ ಬಂದು ಲೈವ್ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಹೇಳಿಕೆ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಸುಳ್ಳು ಪ್ರಚೋದನೆ ಕೊಡುವಂಥ ಪ್ರಯತ್ನ, ಅದೇ ರೀತಿ ಸುಳ್ಳು ಆರೋಪ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಜಯಂತ್ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡ ಬೆಳ್ತಂಗಡಿ ಪೊಲೀಸ್ನವರು ತನಿಖೆಗೆ ಇಳಿದಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೂ ಕೂಡ ಸುಳ್ಳು ಆರೋಪಗಳಿರೋದಿಲ್ಲ. ಹೀಗಾಗಿ ಅವ್ರ ವಿರುದ್ಧ ಕೇಸ್ ಇರೋದು ಕೂಡ ಹೌದು. ತಿಮರೋಡಿ ರೌಡಿ ಚೀಟರ್ ಅಂತೇಳಿ ಪರಿಗಣಿಸಲ್ಪಟ್ಟದ್ದು ಕೂಡ ನಿಜ. ರಾಯಚೂರಿಗೆ ಅವ್ರನ್ನ ಮಾನ್ವಿಗೆ ಗಡಿಪಾರು ಮಾಡಿದ್ದು ಕೂಡ ನಿಜ. ಆದರೆ ಗಡಿಪಾರು ಮಾಡಬೇಕು ಆದೇಶ ಕೋರ್ಟ್ನಲ್ಲಿದೆ, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಇದ್ರ ನಡುವೆನೇ AC ವಿರುದ್ಧ ಮಾತಾಡೋದು, ಪೊಲೀಸರ ವಿರುದ್ಧ ಮಾತಾಡೋದು ತಪ್ಪು ಅಂತೇಳಿ ಈಗ ಬೆಳ್ತಂಗಡಿ ಪೊಲೀಸ್ನವರು ಕಾನೂನು ಕ್ರಮ ಜರುಗಿಸಲಿಕ್ಕೆ FIR ದಾಖಲಿಸಿಕೊಂಡಿದ್ದಾರೆ. 353(1)B ಅಡಿಯಲ್ಲಿ ಜಯಂತಿ ವಿರುದ್ಧ ದೂರು ದಾಖಲಾಗಿದೆ. ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ JNT ಅವರನ್ನು ಕೂಡ ವಿಚಾರಣೆಯನ್ನು ಮಾಡಬಹುದು. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.